ಮೂಲಕ ಸಿಎಂ ಜೊತೆ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ನಮಗೆ ಪಕ್ಷದ ನಡವಳಿಕೆಯಿಂದ ಬೇಸರ ಆಗಿರೋದು ಸತ್ಯ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೆ ಸುಮ್ಮನೆ ಕೂರೋದಿಲ್ಲ. ನಮ್ಮ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ದೂರವಾಣಿಯ ಮೂಲಕ ಸಿಎಂ ಜೊತೆ ರಮೇಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ಎಲ್ಲಾ ಸರಿ ಹೋಗುತ್ತೆ, ದುಡುಕಿನ ನಿರ್ಧಾರ ಬೇಡ ಅಂತ ಸಿಎಂ ಕೂಡ ಹೇಳಿದಾರಂತೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ದೂರವಾಣಿ ಮೂಲಕ ಸಿಎಂ ಜೊತೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಹಾಗೆ ಅವರಿಗೆ ಆಗಿರುವಂತಹ ಅಸಮಾಧಾನಗಳ ವಿಚಾರವಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ನಮ್ಮ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೂ ಕೂಡ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ರಮೇಶ್ ಜಾರಕಿಹೊಳಿಗೆ ಸಮಾಧಾನ ಮಾಡುವಂತ ಯತ್ನವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ಯಾವುದೇ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಕೂಡ ಸಿಎಂ ಹೇಳಿದ್ದಾರಂತೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಈಗ ಫೋನ್ ನಲ್ಲಿ ಮಾತನಾಡಿದ್ದಾರೆ ಸಿಎಂ ಹಾಗೂ ರಮೇಶ್ ಜಾರಕಿಹೊಳಿ ಅವರು. ಏನೇನ್ ಮಾತನಾಡಿದ್ದಾರೆ, ಏನ್ ಸಮಾಧಾನ ಮಾಡಿದ್ದಾರೆ ಸಿಎಂ? ಪ್ರತಿಮಾ, ಈ ಸಮಸ್ಯೆ ಜಟಿಲವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ. ಇಬ್ರು ಕೂಡ ಸಿಎಂ ಈ ಸಂದರ್ಭದಲ್ಲಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಅಂತೇಳಿ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ, ನಮ್ಮ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವುದೇ ಕಾರಣಕ್ಕೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ನಮ್ಮ ಜಿಲ್ಲೆ ವಿಚಾರಕ್ಕೆ ಬಂದು ನಮ್ಮ ವಿಚಾರದಲ್ಲಿ ಕೈಯಾಡ್ತಿದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಳವಣಿಗೆ ಬಗ್ಗೆ ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದಾಗ್ಯೂ ಸಹಿತ ಪಕ್ಷದ ವರಿಷ್ಠರು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಂತಕ್ಕೆ ತಲುಪಿದೆ. ಈಗ ಇದೆಲ್ಲವೂ ಕೂಡ ಒಂದು ಪರಿಸ್ಥಿತಿ ಮೀರಿ ಹೋಗುವಂತ ಒಂದು ಹಂತ ತಲುಪಿಬಿಟ್ಟಿದೆ. ಆದ್ರೆ ನಮ್ಮೆಲ್ಲಾ ಶಾಸಕರು ಒಟ್ಟಾಗಿದ್ದೀವಿ, ನಾವೆಲ್ಲರೂ ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದೀವಿ. ಹಾಗಂದ ಮಾತ್ರಕ್ಕೆ ನಾವು ಪಕ್ಷ ಬಿಡ್ತೀವಿ ಅಂತಲ್ಲ, ಆದ್ರೆ ನಮಗೆ ಆಗಿರುವಂತ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುವಂತ ಮಟ್ಟ ಅಷ್ಟು ದೊಡ್ಡ ಮಟ್ಟದಲ್ಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ವರ್ಚಸ್ಸಿಗೆ ಧಕ್ಕೆ ಬರುವ ರೀತಿಯಲ್ಲಿ ಕೆಲವು ಬೆಳವಣಿಗೆಗಳು ಆಗೋಗಿದ್ದಾವೆ. ವರ್ಗಾವಣೆ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಹಂತವನ್ನ ಮೀರಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನಮ್ಮ ಮನವಿಗೆ ಅಲ್ಲಿ ಯಾವುದೇ ರೀತಿಯ ಬೆಲೆಯನ್ನು ಕೂಡ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ರೀತಿಯ ಹೋರಾಟವನ್ನ ಮಾಡ್ಬೇಕಂತ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಪಕ್ಷದ ನಾಯಕರೇ ಕಾರಣ, ಪಕ್ಷದ ಕೆಲ ಸಚಿವರುಗಳು ಇದಕ್ಕೆ ಕಾರಣರಾಗ್ತಾರೆ. ಅವರು ಈ ಬಗ್ಗೆ ಕುಳಿತು ಮಾತುಕತೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಈ ಹಂತದವರೆಗೂ ಸಹಿತ ಎಲ್ಲರೂ ಸೇರಿ ಒಟ್ಟಾಗಿ ಕುಳಿತು ಮಾತುಕತೆ ಮಾಡುವಂತ ಒಂದು ಪ್ರಯತ್ನ ಆಗಿಲ್ಲ. ಕೇವಲ ಬೇರೆ ಬೇರೆ ಕಡೆಯಲ್ಲಿ ಕೂತು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿಯಲ್ಲ. ಆದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬೇರೆ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಸಹಿತ ಅದಕ್ಕೆ ನೇರವಾಗಿ ನಮ್ಮ ಪಕ್ಷದ ನಾಯಕರೇ ಕಾರಣರಾಗ್ತಾರೆ. ಇಲ್ಲಿ ನಾವು ಯಾರನ್ನೂ ದೂಷಣೆ ಮಾಡಲ್ಲ. ಪಕ್ಷದ ವರಿಷ್ಠರು ಈ ಬಗ್ಗೆ ಸರಿಯಾದ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳದಿರುವಂತಹ ಹಿನ್ನೆಲೆಯಲ್ಲಿ ಹಂತಕ್ಕೆ ಬಂದಿದೆ ಅಂತ ಹೇಳಿ ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಆದಾಗ್ಯೂ ಸಹಿತ ಮುಖ್ಯಮಂತ್ರಿಗಳು ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ, ಈ ಬಗ್ಗೆ ಸಮಸ್ಯೆ ಸರಿಪಡಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್.